ಕೊಲೆ ಬಳಿಕ ಈ ರೇಣುಕಾಸ್ವಾಮಿ ಬಟ್ಟೆಯನ್ನು ಕೂಡ ಬದಲಾಯಿಸಿದ್ರಂತೆ ಆರೋಪಿಗಳು. ಮನೆಯಿಂದ ಹೊರಟಾಗ ಬಾದಾಮಿ ಬಣ್ಣದ ಶರ್ಟ್ ಹಾಕೊಂಡು ಹೋಗಿದ್ದಂತೆ, ಅಂದ್ರೆ ಕ್ರೀಮ್ ಕಲರ್ ಶರ್ಟ್. ಆದ್ರೆ ಆ ಡೆಡ್ ಬಾಡಿ ನೋಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಗ್ರೇ, ಬ್ಲಾಕ್, ಚೆಕ್ಸ್ ಕಲರ್ ಟೀ ಶರ್ಟ್ ಅನ್ನ ಆ ರೇಣುಕಾಸ್ವಾಮಿ ಹಾಕೊಂಡು ಶವವಾಗಿ ಮಲಗಿದ್ದನ್ನ ನಾವು ಗಮನಿಸಿದ್ವಿ. ಈ ಬಗ್ಗೆ ಖುದ್ದು ಅತ್ತೆ ಮಾವನ ಬಳಿ ಈ ಬಗ್ಗೆ ಪತ್ನಿ ಸಹನಾ ಕೂಡ ಚರ್ಚೆ ಮಾಡಿದ್ರಂತೆ. ಕೊಲೆಗಡುಕರ ನನ್ನ ಗಂಡನ ಬಟ್ಟೆ ಕೂಡ ಬದಲಾಯಿಸಿದ್ರು ಅನ್ನುವಂತಹ ಮಾತನ್ನ ಚರ್ಚೆ ಮಾಡಿದ್ರಂತೆ ಸಹನಾ. ಬಟ್ಟೆ ಬದಲಿಸಿರೋ ಬಗ್ಗೆ ಅನುಮಾನವನ್ನ ಸಹನಾ ವ್ಯಕ್ತಪಡಿಸಿದ್ದಾರೆ. ಮನೆಯಿಂದ ಹೊರಡುವಾಗ ಕ್ರೀಮ್ ಕಲರ್ ಶರ್ಟ್ ಅನ್ನ ಹಾಕೊಂಡು ಹೋಗಿದ್ರು. ಆದ್ರೆ ಅವರ ಡೆಡ್ ಬಾಡಿ ಯಾವಾಗ ವಾಪಸ್ ಬಂತು ಅಥವಾ ಅವರ ಡೆಡ್ ಬಾಡಿ ಸಿಕ್ಕಂತಹ ಸಂದರ್ಭದಲ್ಲಿ ಗ್ರೇ ಮತ್ತು ಬ್ಲಾಕ್ ಕಲರ್ ಚೆಕ್ಸ್ ಟಿ ಶರ್ಟ್ ನಲ್ಲಿ ಅವ್ರು ಇದ್ರು. ಬಟ್ಟೆ ಕೂಡ ಬದಲಾಯಿಸಿದ್ರು ನೋಡಿ ಅಂತ ಚರ್ಚೆ ಮಾಡಿದ್ರಂತೆ ಸಹನಾ. ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ಸಂದೇಶ್, ಇಲ್ಲಿ ರೇಣುಕಾಸ್ವಾಮಿ ಪತ್ನಿ ಸಹನಾ ಆರೋಪಿಸ್ತಾ ಇರೋದು ಮನೆಯಿಂದ ಹೊರಟಾಗ ಕ್ರೀಮ್ ಕಲರ್ ಬಟ್ಟೆ ಹಾಕೊಂಡು ಹೋಗಿದ್ರು, ಶರ್ಟ್ ಹಾಕೊಂಡು ಹೋಗಿದ್ರು. ಡೆಡ್ ಬಾಡಿ ಸಿಕ್ಕಾಗ ಬ್ಲಾಕ್ ಅಂಡ್ ಗ್ರೇ ಕಲರ್ ಚೆಕ್ಸ್ ಟಿ ಶರ್ಟ್ ಅಲ್ಲಿ ಸಿಕ್ಕಿದೆ. ಅಂದ್ರೆ ಅವರ ಕೊಲೆ ನಂತರ ಬಟ್ಟೆ ಕೂಡ ಬದಲಾಯಿಸಿದ್ರು ಅನ್ನೋ ಶಂಕೆ ವ್ಯಕ್ತವಾಗ್ತಿದೆ. ಈ ಬಗ್ಗೆ ಪೊಲೀಸರು ಏನೆಲ್ಲ ಮಾಹಿತಿ ಕಲೆ ಹಾಕಿದ್ದಾರೆ, ಕುಟುಂಬಸ್ಥರು ಏನ್ ಹೇಳ್ತಾರೆ ಹಾಗಾದ್ರೆ? ಸಭಾ, ಈಗ ಕುಟುಂಬಸ್ಥರು ಮಾಡ್ತಿರುವಂಥ ಆರೋಪವನ್ನು ನೋಡ್ತಾ ಇದ್ರೆ ಎಲ್ಲ ಒಂದು ಕಡೆ ಸಾಕಷ್ಟು ಆ ಒಂದು ಮೃತದೇಹವನ್ನು ಇಟ್ಕೊಂಡು ಸಾಕಷ್ಟು ಸರ್ಕಸ್ಸನ್ನು ಮಾಡಿದ್ದಾರೆ ಆರೋಪಿಗಳು ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಯಾಕಂದರೆ ಮೃತರ ಪತ್ನಿ ಹೇಳೋ ಪ್ರಕಾರವಾಗಿ ಅವರು ಮನೆಯಿಂದ ತೆರಳುವಂಥ ಸಂದರ್ಭದಲ್ಲಿ ಕ್ರೀಮ್ ಕಲರ್ ಶರ್ಟನ್ನು ಹಾಕಿರ್ತಾರೆ. ಆದರೆ ಯಾವಾಗ ಮೃತದೇಹ ಪತ್ತೆ ಆಗುತ್ತೋ ಆ ಸಂದರ್ಭದಲ್ಲಿ ಬ್ಲ್ಯಾಕ್ ಆ್ಯಂಡ್ ಗ್ರೇ ಟಿ ಶರ್ಟ್ ಕೂಡ ಇರುತ್ತೆ. ಅಂದರೆ ಎಲ್ಲ ಒಂದು ಕಡೆ ಬಟ್ಟೆಯನ್ನು ಬದಲಾಯಿಸಿದ್ದಾರೆ ಅನ್ನೋ ಒಂದು ಆರೋಪವನ್ನು ರೇಣುಕಾಸ್ವಾಮಿ ಅವರ ಪತ್ನಿ ಸಹನಾ ಅವರು ಕೂಡ ಮಾಡ್ತಾ ಇದ್ದಾರೆ. ಯಾಕಂದರೆ ಮನೆಯನ್ನು ಬಿಡುವಂಥ ಸಂದರ್ಭದಲ್ಲೇ ಬೇರೆ ಶರ್ಟ್ ಅನ್ನು ಹಾಕಿದ್ರು. ಅವರ ಮೃತದೇಹ ಪತ್ತೆಯಾದಾಗ ಯಾವುದೇ ಬಟ್ಟೆಯನ್ನು ಕೂಡ ತೆಗೆದುಕೊಂಡು ಹೋಗಿರಲಿಲ್ಲ. ಇದು ಬೇರೆಯವರ ಬಟ್ಟೆಯನ್ನು ಇವ್ರಿಗೆ ಹಾಕಿಸಲಾಗಿದೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಈ ಹಲ್ಲೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಯಾವಾಗ ಆತ ಮೃತಪಟ್ಟ ನಂತರ ಸಾಕಷ್ಟು ಅಲ್ಲಿ ಬಟ್ಟೆಯನ್ನು ಎಕ್ಸ್ಚೇಂಜ್ ಮಾಡುವಂಥದ್ದಾಗಿರ್ಬೋದು ಅಥವಾ ಸಾಕ್ಷ್ಯ ನಾಶವನ್ನು, ಜೊತೆಗೆ ಈ ಕೊಲೆಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆ ಬಾಡಿಯನ್ನು ಡಿಸ್ಪೋಸಲ್ ಮಾಡೋದಕ್ಕೆ ಬೇರೆ ಬೇರೆ ರೀತಿಯ ಪ್ಲಾನ್ಗಳನ್ನು ಮಾಡ್ಕೊಂಡಿರುವಂಥದ್ದಾಗಿರ್ಬೋದು. ಇವೆಲ್ಲವನ್ನೂ ಕೂಡ ಆರೋಪಿಗಳು ಮಾಡಿರೋದು ಪ್ರಾಥಮಿಕ ಹಂತದಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ಈಗ ಸದ್ಯ ಪೊಲೀಸರು ಸಹನಾ ಅವರ ಒಂದು ಸ್ಟೇಟ್ಮೆಂಟ್ ಅನ್ನ ಪರಿಗಣನೆಗೆ ತೆಗೆದುಕೊಂಡು ಆ ಒಂದು ಆಂಗಲ್ ನಲ್ಲೂ ಕೂಡ ಸಾಕ್ಷಿಗಳನ್ನ ಕಲೆ ಹಾಕ್ತಾರೆ. ಯಾಕಂದ್ರೆ ಸಾಕ್ಷ್ಯನಾಶಕ್ಕೆ ಹಾಗೆ ಆ ಮೃತದೇಹವನ್ನ ಡಿಸ್ಪೋಸಲ್ ಮಾಡೋದಕ್ಕೆ ಬೇರೆ ಬೇರೆ ರೀತಿಯ ಪ್ಲಾನ್ಗಳನ್ನ ಮಾಡಿರೋದು ಇದರಿಂದ ಗೊತ್ತಾಗ್ತಾ ಇದೆ. ಹಾಗಾಗಿ ಏನೆಲ್ಲ ಮಾಡಿದ್ರು ಅನ್ನೋದನ್ನ ಹೇಳಿಕೆ ಮುಖಾಂತರವಾಗಿ ಅವರಿಂದ ಪಡಿತಾರೆ ಆರೋಪಿಗಳಿಂದ. ಆದರೆ ಸಹನಾ ಅವರ ಹೇಳಿಕೆ ಕೂಡ ಸಾಕಷ್ಟು ಅನುಮಾನವನ್ನ ಹುಟ್ಟಿಸ್ತಾ ಇರೋದ್ರಿಂದ ಮುಂದಿನ ಹಂತದಲ್ಲಿ ಅಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಸಾಕ್ಷಿಗಳಾಗ್ತಾ ಹೋಗ್ತವೆ. ಹಾಗಾಗಿ ಪೊಲೀಸರು ಮುಂದಿನ ಹಂತದಲ್ಲೂ ಕೂಡ ಆರೋಪಿಗಳಿಗೆ ಈ ಕುರಿತು ಕೂಡ ವಿಚಾರಣೆಯನ್ನು ಮಾಡುವಂತ ಕೆಲಸವನ್ನ ಕೂಡ ಮಾಡಲಿದ್ದಾರೆ. ಸಭಾ, ಥ್ಯಾಂಕ್ ಯು ಸಂದೇಶ್. ರೇಣುಕಾಸ್ವಾಮಿ ಪತ್ನಿ ಒಂದು ಗಂಭೀರ ಆರೋಪವನ್ನ ಮಾಡ್ತಾ ಇರೋದು. ಮನೆಯಿಂದ ಹೊರಟಾಗ ಕ್ರೀಮ್ ಕಲರ್ ಶರ್ಟ್ ಹಾಕೊಂಡು ಹೋಗಿದ್ರು ನನ್ನ ಗಂಡ, ಆದ್ರೆ ಶವ ಸಿಕ್ಕಂತ ಸಂದರ್ಭದಲ್ಲಿ ಬ್ಲಾಕ್ ಅಂಡ್ ಗ್ರೇ ಚೆಕ್ಸ್ ಟಿ ಶರ್ಟ್ ಅಲ್ಲಿ ಅವರ ಮೃತದೇಹ ಪತ್ತೆಯಾಗಿದೆ. ಅಂದ್ರೆ ಅವರನ್ನ ಯಾವ ಮಟ್ಟದಲ್ಲಿ ಅವರ ಮೇಲೆ ದುಷ್ಕೃತ್ಯವನ್ನ ಎಸಗಿದ್ದಾರೆ, ಅವರಿಗೆ ಹಿಂಸಿಸಿದ್ದಾರೆ, ಅವ್ರನ್ನ ಕೊಲೆ ಮಾಡಿದ್ದಾರೆ ಅನ್ನೋದನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಮ ಅತ್ತೆ ಮಾವ ಜೊತೆ ಚರ್ಚೆ ಕೂಡ ಮಾಡಿದ್ದಾರಂತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.